ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಉಸಿರನ್ನು ಗಮನಿಸುವುದು. ಒಳ್ಳೆ ಯೋಚನೆಗಳು ಬರ್ತಾ ಇರ್ತವೆ. ಹೋಮ್ವರ್ಕ್ ಮಾಡಿಲ್ಲ, ಟೀಚರ್ ಆಯಿತು, ನನಗೆ ಅದು ಕಷ್ಟ ಆಯಿತು, ಇದು ಕಷ್ಟ ಆಯಿತು, ಅವೆಲ್ಲ ಬಿಟ್ಬಿಡಿ. ನೀವು ಉಸಿರನ್ನ ಗಮನಿಸ್ತಾ ಇರಿ. ಯಾವ ತರ ಉಸಿರು ಒಳಗಡೆ ತಗೊಳ್ತಾ ಇದ್ರಿ, ಯಾವ ತರ ಹೊರಗಡೆ ಬಿಡ್ತಾ ಇದ್ರಿ. ಯಾರು ಕಣ್ಣು ತೆಗಿಬಾರ್ದು ಓಕೆ ಅನ್ನೋವರೆಗೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಧ್ಯಾನ. ಓಕೆ ಅಂದ್ಮೇಲೆ ಕೂಡ ಎರಡು ಕೈಯನ್ನು ಕಣ್ಣ ಮೇಲೆ ಇಟ್ಕೊಂಡೇ ಕಣ್ ತೆಗಿಬೇಕು. ಇಲ್ಲಾಂದ್ರೆ ನೀವು ಇಷ್ಟೊತ್ತು ಮಾಡಿದ ಎನರ್ಜಿಯೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಆ ಶಕ್ತಿಯನ್ನು ಗಮನಿಸ್ತೀರಿ. ಯಾರು ಕಣ್ಣು ತೆಗಿಬಾರ್ದು, ಶ್ವಾಸವನ್ನೇ ಗಮನಿಸ್ತಾ ಇರಬೇಕು. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರು ಮೇಲೆ ಗಮನ ಇಡಿ. ಉಸಿರಿದ್ದರೆ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಎಲ್ಲರೂ ಮಾಡೋಂಥದ್ದು. ಎಲ್ಲರೂ ಆರಾಮಾಗಿ ಕಣ್ಣು ಮುಚ್ಚಿ ಹಾಯಾಗಿ ಕುತ್ಕೊಳ್ಳಿ. ಚದುವು ಕೆಲಸಗಳು ಧ್ಯಾನ ಮಾಡಿದರೆ ಎಲ್ಲ ಈಸಿ ಆಗ್ತವೆ. ಕಷ್ಟದಿಂದಲ್ಲ, ಇಷ್ಟದಿಂದ ಕುಳಿತುಕೊಳ್ಳಿ. ಧ್ಯಾನದಿಂದ ಆರೋಗ್ಯ. ಧ್ಯಾನ ಕೃಷ್ಣ ಹೇಳಿದ್ದು ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ರಾಘವೇಂದ್ರ ಸ್ವಾಮಿ ಮಾಡಿದ್ದು, ಆಂಜನೇಯ ಸ್ವಾಮಿ ಮಾಡಿದ್ದು ಧ್ಯಾನ. ಯೋಗೀಶ್ವರರು 2500 ವರ್ಷಗಳ ಹಿಂದೆ ಗೌತಮ ಬುದ್ಧನು ಈ ಧ್ಯಾನವನ್ನು ಪರಿಚಯ ಮಾಡಿದ್ದಾರೆ. ಈ ಧ್ಯಾನವನ್ನು ಆನಾಪಾನಸತಿ ಧ್ಯಾನ ಅಂತ ಕರೆಯುತ್ತಾರೆ. ಇದು ಪಾಳಿ ಭಾಷೆಯಲ್ಲಿರುತ್ತೆ. ನಮ್ಮ ಉಚ್ಛ್ವಾಸ ನಿಶ್ವಾಸಗಳನ್ನು ಗಮನವಿಡುವುದನ್ನು ಆನಾಪಾನಸತಿ ಧ್ಯಾನ ಅನ್ನುತ್ತಾರೆ. ಧ್ಯಾನ ಮಾಡೋದ್ರಿಂದ ಓದೋದು ಸುಲಭ, ಆಡೋದು ಸುಲಭ, ಜ್ಞಾಪಕ ಶಕ್ತಿಯನ್ನು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕೆಲಸಗಳು ಇಷ್ಟವಾಗಿ ಮಾಡ್ತೀರಾ.